ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ಡೈಲಿ ವ್ಲಾಗ್ ಜೊತೆ ಬಂದಿದ್ದೀನಿ. ಏನು ವಿಷಯ ಅಂದರೆ ಇವತ್ತು ನನ್ನ ಹಸ್ಬೆಂಡು ಬರ್ತ್ಡೇ. ಸೊ ಹೀಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಇವತ್ತೊಂದು ದಿನ ಏನೇನಾಗುತ್ತೆ ಅಂತ ಅನ್ನಿಸ್ತು. ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನನ್ನ ಮಗ ಏನೋ ಸ್ನಾನ ಮಾಡಿಬಿಟ್ರಿ. ನಮ್ಮ ಮನೆಯವ್ರು ಸ್ನಾನ ಮಾಡೋಕ್ಕೆ ಶಾಂಪು ಇರಲಿಲ್ಲ. ಶಾಂಪು ತೊಗೊಬರಕ್ಕೆ ಹೋಗಿ ಶಾಂಪು ತೊಗೊಂಡು ಮನೆಗೆ ಬಂದೆ. ನಮ್ಮ ಮನೆಯವರು ಟೀ ಮಾಡು ಅಂದರು. ಹಾಗೆ ನಮ್ಮದು ಒಂದು ಕ್ವಾಟ್ಲೆ ಸ್ಟೆಪ್ಸ್ ಹಾಕ್ಕೊಂಡು ಟೀ ಮಾಡೋಕ್ಕಿಟ್ಟೆ. ನಾನು ಒಂದೊಂದು ಹೇಳ್ಬೇಕು. ಲೈಕ್ ಮಾಡಿ ಅಂದರೆ ಅವತ್ತು ಒಂದು 4-5 ಲೈಕ್ ಬಂದಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿರ್ತೀರ. ನನ್ನ ಚಾನೆಲ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಸುಮ್ಮನೆ ನೋಡಿ ಹೋಗಬೇಡ್ರಿ. ಹಾಗೆ ನೋಡ್ತಾ ನನಗೆ ಸರ್ಪ್ರೈಸ್ ಆಗೋಯ್ತು. ನಮ್ಮಪ್ಪ ನಮ್ಮಮ್ಮ ಬಂದುಬಿಟ್ಟಿದ್ದಾರೆ. ನನಗೆ ಹೇಳಲೇ ಅವರು ಅಳಿಯನಿಗೋಸ್ಕರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಬಂದಿದ್ದಾರೆ. ಒಂದು ಸ್ಮಾಲ್ ಕೇಕ್ ತಗೊಬಂದಿದ್ರು. Happy birthday to you. Happy birthday to you. Happy birthday to Pramoda. Happy birthday to you. ನನ್ನ ಮಗ ಕೂಡ ಫುಲ್ ಖುಷಿಯಾಗಿ ಅವರಪ್ಪ ಬರ್ಡೇನ ಸೆಲೆಬ್ರೇಷನ್ ಮಾಡ್ದ. ಅವನು ಫಸ್ಟ್ ಟೈಮ್ ಕ್ಲ್ಯಾಪ್ ಮಾಡಿ ಅವರಪ್ಪ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೇಕ್ ತಿನ್ನಿಸ್ತಾ ಇದ್ದಾರೆ. ಅವ್ರ ಎಫರ್ಟ್ಗೆ ನಾವು ಆ್ಯಟ್ಸಪ್ ಹೇಳಬೇಕು. ಯಾಕಂದರೆ ಅವ್ರಿಗೇನದು ತರಲೇಬೇಕು ಮಾಡಲೇಬೇಕು ಅನ್ನೋದೇನಿಲ್ವಲ್ಲ. ಈಗ ನಾನು ಕೇಕ್ ತಿನ್ನಿಸ್ತಾ ಇದ್ದೀನಿ, ನಮ್ಮಪ್ಪ ವಿಡಿಯೋ ಮಾಡ್ಕೊತಾ ಇದ್ದಾರೆ. ಅವ್ರು ಬಂದಿದ್ದು ನನಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ ಫುಲ್ ಖುಷಿ ಆಯಿತು. ಏನೋ ಕೊಟ್ಟರೆ ನಮ್ಮಮ್ಮ ಗಿಫ್ಟ್ ಕೊಡ್ತಿದ್ದಾರೆ. ಹಳಿನ್ಗೆ ಗಿಫ್ಟ್ ತಂದಿಲ್ಲ ಅಂತ ಗಿಫ್ಟ್ ಬದಲಾಗಿ ಏನೋ ಕೊಡ್ತಿದ್ರು. ಕಾಸು ಕೊಟ್ಟವ್ರ ಏನದು ಅಂತ ಹೋದೆ. ಇಲ್ಲೈತೆ ನೋಡಿ ಜೋಪು. ತೋರ್ಸು ಎಷ್ಟು ಇಲ್ಲಿಕ್ಕದನ್ನ ಏನ್ ನೋಡಿದ್ರಲ್ಲ, ನನಗೆ ಶಾಕ್ ಆಗೋಯ್ತು. ಅವ್ನು ಯಾವಾಗಲೂ ಯಾರು ಏನು ಕೊಟ್ಟರು ನನಗೆ ತಗೊಬಂದು ಕೊಡ್ತಿದ್ದ. ಈಗ ಅವನೇ ಉಲ್ಟಾ ಆಗ್ಬಿಟ್ಟಿದ್ದಾನೆ. ಹೋಗೋರ ಅಪ್ಪಗೆ ಕೊಡ್ತಾನೆ ಯಾವಾಗಲೂ. ಅವಳ ಆಸೆ ಎಲ್ಲ ದೇವ್ರು ನೆರವೇರಿಸಲಿ. ಕೇಳಿದಕ್ಕಿಂತ ಬೇಡಿದಕ್ಕಿಂತ ಹೆಚ್ಚಾಗಿ ದೇವ್ರು ಕೊಡಲಿ. ಅವ್ನು ಬರ್ತಡೇ ಕತೆ ರಜಾ ಹಾಕೊಂಡ್ಬಿಡ್ತೀನಿ. ಫುಲ್ಲು ಮಧ್ಯಾಹ್ನ ಬರ್ತಡೇ ಅಡುಗೆ ಮಾಡಿ ಅಜ್ಜಿ ಮೊಮ್ಮಗ ಇಬ್ಬರು ಲವ್ ಯು ಹೇಳ್ಕೊತಾ ಇದ್ದಾರೆ. ನಾವು ಅಂದ್ಕೊಂಡಿದ್ದ ಕೆಲಸ ಆಯಿತು, ನಾವು ಬಂದಿದ್ದ ಕೆಲಸ ಆಯಿತು ಅಂದ್ಕೊಂಡು ಹೇಳಿ ಊರಿಗೆ ಹೋಗ್ತಿದ್ದಾರೆ ರಿಟರ್ನು. ಬಾಯ್ ಬಾಯ್ ಬಾಯ್. ಅವ್ರು ಹೊಂಟ್ರು, ಅವ್ರಿಗೆ ಬಾಯ್ ಹೇಳಿ ನಾವು ಹೋಗ್ತಾ ಇರೋದು ಹೊಸಕೋಟೆಗೆ. ಇವತ್ತು ಮನೆಯಲ್ಲೇ ಅಡುಗೆ ಮಾಡಿಲ್ಲ. ಬರ್ತಡೇ ಸಲುವಾಗಿ ನಮಗೆ ಊಟ ಕೊಡಿಸಿ ಡಿನ್ನರ್ಗೆ ಆಚೆ ಹೋಗೋಣ ಅಂತ ಹೇಳಿದ್ವಿ. ಇವಾಗ ಆಚೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ನಾವು ಬಂದಿದ್ದೆ ಪಿಜ್ಜಾ ಹಟ್ಗೆ. ಇವತ್ತೇನೋ ಫಸ್ಟ್ ಟೈಮ್ ಪಿಜ್ಜಾ ತಿನ್ನಬೇಕು ಅಂತ ಬೆಳಗ್ಗೆಯಿಂದ ರೀಲ್ಸ್ ನೋಡಿ ಕ್ರೇವಿಂಗ್ಸ್ ಆಗಿತ್ತು. ಅಲ್ಲಿ ನೋಡಿದ್ರೆ ನಾವು ಕೇಳಿದ ಆರ್ಡ್ರೇ ಇರಲಿಲ್ಲ. ಮತ್ತೆ ರಿಟರ್ನ್ ಸರಿ ಆಯಿತು. ಈ ಪಿಜ್ಜಾ ನಮ್ಮ ಮನೆ ಬರದಲ್ಲಿಲ್ಲ ಅಂದ್ಕೊಂಡು ನಾವು ಹೋಗಿದ್ದೆ ರಾಜ್ ದಮ್ ಬಿರಿಯಾನಿಗೆ. ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಆದರೆ ನಮ್ಮ ಮನೆಯವ್ರಿಗೇನೋ ಅರ್ಜೆಂಟಾಗಿ ಕೆಲಸ ಬಂತು ಅಂತ ಪಾರ್ಸಲ್ ತೊಗೊಂಡು ಮನೆಗೆ ಹೋಗೋಣ ಅಂದರು. ಅದಕ್ಕೆ ಸರಿ ಅಂತ ಪಾರ್ಸಲ್ ತೊಗೊಂಡು ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಹಾಗೆ ಸ್ವಲ್ಪ ಬನಾನಾ ತಗೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಿದ್ರೆ
ಅಲ್ಲಿ ಹೋಗೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಅನ್ನೋದಕ್ಕಿಂತ ಯಾವನೋ ಕುಡಿದು ಗಾಡಿನ ಕೆಳಗಡೆ ಬಿಟ್ಬಿಟ್ಟಿದ್ದ. ಅದು ಎಲ್ಲ ಬೈತಿದ್ರು ಅವನ್ನ. ನೋಡಿಕೊಂಡು ಮನೆ ಹತ್ರ ಬರೋಷ್ಟರಲ್ಲಿ ನಮ್ಮ ಏರಿಯಾ ಹುಡುಗರೆಲ್ಲ ನಮ್ಮ ಮನೆಯವ್ರ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದಾಗಿತ್ತು ನಮ್ಮ ಈ ದಿನ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಮನೆಯವ್ರಿಗೆ ಯಾರ್ಯಾರು ವಿಶ್ ಮಾಡಿದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.